ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದರ ಝೀರೋಸ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಅವ್ರು ಕೊಟ್ರ ಪಾಲಿನಾಮಿಯಲ್ ನೋಡ್ರಿ x² - 3. ಓಕೆ, ಝೀರೋಸ್ ಕಂಡಿಬೇಕಂದ್ರೆ ಇದನ್ನ ಈಕ್ವಲ್ ಟು 0 ಅಂತ ತಗೋಬೇಕು. ಈಗ ಏನಾಗುತ್ತೆ, x² - 3 ಆ ಕಡೆ ಹೋದ್ರೆ +3. ಓಕೆ, x ಇಸ್ ಈಕ್ವಲ್ ಟು ಏನಾಗುತ್ತೆ, +or - √3. ಓಕೆ, ಸೊ ಒಂದು +√3 ಆರ್ -√3. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್, ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಕಂಡೀಷನ್ ಏನು, ಇಫ್ a1/a2 ಇಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ದೆನ್ ದ ಲೈನ್ ರೆಪ್ರೆಸೆಂಟ್ ಬೈ ದಮ್ ಆರ್. ಓಕೆ, ಈ ಕಂಡೀಷನ್ ಇದ್ರೆ ಎಂತ ಲೈನ್ಸ್ ಇರುತ್ತೆ, ಪ್ಯಾರಲಲ್ ಲೈನ್ಸ್ ಇರುತ್ತೆ. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಥರ್ಡ್ ಕ್ವಶನ್ ನೋಡ್ರಿ, ಇಲ್ಲೇನ್ ಕೊಟ್ಟಿದ್ದಾರೆ, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಹೈಯೆಸ್ಟ್ ಪವರ್ 2 ಇರಬೇಕು. ಸೊ ಇಲ್ಲಿ ಹೈಯೆಸ್ಟ್ ಪವರ್ 2 ಇಲ್ಲ, ಇದು ರಾಂಗ್ ಆನ್ಸರ್. ಇಲ್ಲಿ ಕೂಡ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, ಇಲ್ಲಿ x ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x x² ಪ್ಲಸ್ x ಇಂಟು 1 1x ಈಕ್ವಲ್ ಟು 0. ಓಕೆ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಇರಬಹುದು. ಓಕೆ, ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, ಬಟ್ ಸ್ಟಿಲ್ ನೀವು ಇನ್ನೊಂದು ಕೂಡ ಚೆಕ್ ಮಾಡಬೇಕು. ಇವು 4 x ಇಂಟು x² ಏನಾಯ್ತು, x³ ಪ್ಲಸ್ 1 ಇಂಟು x 1x. ಓಕೆ, ಇದು ಇಲ್ಲಿ ಹೈಯೆಸ್ಟ್ ಪವರ್ 3 ಇದೆ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಇಲ್ಲಿ ನೋಡ್ರಿ, x ಇಂಟು x x², x ಇಂಟು 1 1x ಇಸ್ ಈಕ್ವಲ್ ಟು x². x² ಕ್ಯಾನ್ಸಲ್ ಆಗುತ್ತೆ, 1x ಈಕ್ವಲ್ ಟು 0 ಆಗುತ್ತೆ. ಸೊ ಇದು ಕೂಡ ಅಲ್ಲ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಹೈಯೆಸ್ಟ್ ಪವರ್ 2 ಇಲ್ಲಿ ಇದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಫೋರ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್ ದೆನ್ ದ HCF ಆಫ್ p² ಅಂಡ್ q² ಈಸ್. ಓಕೆ, ಸೊ p² ಅಂದ್ರೆ ನಥಿಂಗ್ ಬಟ್ ಏನು, p ಇಂಟು p. q² ಅಂದ್ರೆ ಏನ್ ಬರಿಬಹುದು, q ಇಂಟು q. ಸೊ HCF ಅಂದ್ರೆ ಕಾಮನ್ ಇರೋದ್ ಮಾತ್ರ ಬರಿಬೇಕು. ಇದು ನಥಿಂಗ್ ಬಟ್ ಇಂಟು 1 ಬರಿಬಹುದು. ಸೊ 1 ಏನಿರುತ್ತೆ ಕಾಮನ್ ಫ್ಯಾಕ್ಟರ್. ಸೊ HCF ಬಂದ್ಬಿಟ್ಟು 1. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ABCD ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. P is a point on BC. If AB and DP are the produced to meet L, then the correct relation among the following is. Okay, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ ABCD ಪ್ಯಾರಲೋಗ್ರಾಮ್. ಓಕೆ, ಸೊ ಇವರಿಬ್ರು ಪ್ಯಾರಲೋಗ್ರಾಮ್, ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ, ಪ್ಯಾರಲೋಗ್ರಾಮ್ ಅಂತಂದ್ರೆ ಓಕೆ ಅಪೋಸಿಟ್ ಸೈಡ್ ಪ್ಯಾರಲಲ್ ಇರುತ್ತೆ. ಸೊ ಅವಾಗ ನಾನು ಏನಂತ ತಗೋಬಹುದು, ಇದು ಇದು ಪ್ಯಾರಲಲ್ ಅಂತ ತಗೋಬಹುದಾ. ಓಕೆ, ಸೊ ಟ್ರಯಾಂಗಲ್ ಇನ್ ಬರ್ತೀನಿ ನೋಡ್ರಿ, ಇನ್ ಟ್ರಯಾಂಗಲ್ DLA. ಓಕೆ, ನಾನು ತಗೊಂಡ್ರ ಟ್ರಯಾಂಗಲ್ ನೋಡ್ರಿ DLA. ಇಲ್ಲಿ ಏನ್ ಪ್ಯಾರಲ್, PB ಪ್ಯಾರಲಲ್ ಟು DA ಅಂತ ಬರಿಬಹುದು. PB ಪ್ಯಾರಲಲ್ ಟು DA. ಓಕೆ, ಟ್ರಯಾಂಗಲ್ ಅಲ್ಲಿ ಈ ತರ ಪ್ಯಾರಲಲ್ ಇದ್ರೆ PPT ಥಿಯರಮ್ ಇಂದ ಏನ್ ಬರಿಬಹುದು, ಬೈ BPT. ಸೊ ಅವಾಗ ಏನ್ ಬರಿಬಹುದು ಅಂದ್ರೆ ನಾನು DP ಬೈ PL ಇಸ್ ಈಕ್ವಲ್ ಟು ಏನ್ ಬರಿಬಹುದು, AB ಬೈ BL ಅಂತ ಬರಿಬಹುದು. ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಎ ಇದೆ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸಿಕ್ಸ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಲೋವರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್. ಓಕೆ, ಸೊ ಇಲ್ಲಿ ಟೇಬಲ್ ಅವರೇ ಕೊಟ್ಟಿದ್ದಾರೆ. ನಾನು ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್ ಕಂಡಿಬೇಕು. ಫಸ್ಟ್ ಮಾಡೆಲ್ ಕ್ಲಾಸ್ ಕಂಡಿದ್ದಾರೆ. ಮಾಡೆಲ್ ಕ್ಲಾಸ್ ಯಾವ ತರ ಕಂಡಿಡ್ತೀವಿ, ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನು 12. ಓಕೆ, ಈ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಏನ್ ಕ್ಲಾಸ್ ಇಂಟ್ರೋಲ್ ಇರುತ್ತಲ್ಲ, ಇದು ಮಾಡೆಲ್ ಕ್ಲಾಸ್. ಓಕೆ, ಸೊ ಮಾಡೆಲ್ ಕ್ಲಾಸ್ ಏನು 30 to 40 ಅಂತ ಗೊತ್ತಾಯ್ತು. ಈಗ ನಮಗೆ ಕೇಳ್ತಿರೋದು ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ಲೋವರ್ ಲಿಮಿಟ್ ಏನಿದೆ 30 ಇದೆ. ಸೊ ಎಲ್ ಬಂದ್ಬಿಟ್ಟು 30. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್. ಯಾವ್ದು ಪ್ರಾಬಿಲಿಟಿ ಇರ್ಬೋದು. ಪ್ರಾಬಿಲಿಟಿ ಅಂದ್ರೆ ಏನಿರ್ಬೋದು, 0 ಇರ್ಬೋದು, 1 ಇರ್ಬೋದು, ಆಮೇಲೆ 0 to 1 ಮತ್ತೆ ಯಾವ್ದಾದ್ರು ನಂಬರ್ ಇರ್ಬೋದು. ಓಕೆ, ಸೊ ಈಗ ನೀವು ನೋಡಿದ್ರೆ 3/2 ಅಂದ್ರೆ ನಥಿಂಗ್ ಬಟ್ 1.5 ಆಯ್ತು, ಇದು ಇರಲ್ಲ. ಪ್ರಾಬಿಲಿಟಿ ನೆಗೆಟಿವ್ ಇರಲ್ಲ, ಇದು ಇರಲ್ಲ. ಓಕೆ, 105% ಅಂದ್ರೆ ಏನಾಗುತ್ತೆ, 105/100 ಆಗುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಇದೇನಾಗುತ್ತೆ ನೋಡ್ರಿ, ಕ್ಯಾನ್ಸಲ್ ಮಾಡಿದ್ರೆ 521 ಜಾ
ಓಕೆ. ಸೊ 521 ಜಾ 520 ಜಾ 21/20 ಆಯ್ತು. ಓಕೆ. ಸೊ ಇದು ನಥಿಂಗ್ ಬಟ್ ಏನಾಗುತ್ತೆ, 21 ನ 20 ಇಂದ ಡಿವೈಡ್ ಮಾಡಬೇಕು. ಸೊ ಏನಾಗುತ್ತೆ, 21 ಜಾ 21 ಉಳಿತು, 0.20, 25 ಜಾ 100. ಓಕೆ. ಸೊ ಇದು ನಥಿಂಗ್ ಬಟ್ 1.05 ಬಂತು. ಇದು ಗ್ರೇಟರ್ ದೆನ್ 1 ಇದೆ, ಇದು ಕೂಡ ಪ್ರಾಪರ್ಟಿ ಬರಲ್ಲ. ಓಕೆ. ಪ್ರಾಪರ್ಟಿ ಅಂದ್ರೆ 0 ಇರ್ಬೋದು, 1 ಇರ್ಬೋದು, ಮತ್ತೆ 0 ಮತ್ತೆ 1 ಮಧ್ಯೆ ಯಾವ ನಂಬರ್ ಆದ್ರೂ ಇರ್ಬೋದು. ಸೊ ಇದು 1 ಕಿನ ಗ್ರೇಟರ್ ಇದೆ, ಇದು ಇರಲ್ಲ. ಸೊ ಈಗ 0.7 ಏನಿದೆ, 0 to 1 ಮಧ್ಯ ಇದೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ. 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ 6, x, 14 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್. ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರ್ಬೇಕು, ಏನಂದ್ರೆ ಇಫ್ ಎ, ಬಿ, ಸಿ ಆರ್ ಇನ್ ಎ ಪಿ, 3 ಟರ್ಮ್ಸ್ ಎ ಪಿ ಎಲ್ ಕೊಟ್ರೆ ಅವಾಗ ನಾನು ಫಾರ್ಮುಲಾ ಏನ್ ಯೂಸ್ ಮಾಡ್ಬೋದು ಅಂದ್ರೆ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ಅಂತ ಯೂಸ್ ಮಾಡ್ಬೋದು. ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 6 ಪ್ಲಸ್ 14/2. So nothing but 20/2. 2 1s are 2, 10s are. So option A ಬಂದ್ಬಿಟ್ಟು right answer. Okay. 9th question ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. How many solution do the pair of linear equation, ಎರಡು equation ಕೊಟ್ಟಿದ್ದಾರೆ. Okay. Have if the lines represented by them are intersecting. So ಎರಡು ಲೈನ್ intersecting ಇದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ನಂಬರ್ ಆಫ್ ಸೊಲ್ಯೂಷನ್ ಬಂದ್ಬಿಟ್ಟು ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ intersecting ಇದ್ರೆ ಓನ್ಲಿ ಒನ್ ಸೊಲ್ಯೂಷನ್ ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 1. ಓಕೆ. ಈಗ 10th ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ರೈಟ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಹೂ ಝೀರೋಸ್ ಆರ್ ಆಲ್ಫಾ ಅಂಡ್ ಬೀಟಾ. ಓಕೆ. ಸೊ ಈಗ ಅವರು ಝೀರೋಸ್ ಏನ್ ಕೊಟ್ಟಿದ್ದಾರೆ, ಓಕೆ, ಆಲ್ಫಾ ಅಂಡ್ ಬೀಟಾ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಆಲ್ಫಾ, ಇನ್ನೊಂದು ಬೀಟಾ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಬೇಕು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ 0 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಈಗ ನೀವು ನೋಡಿದ್ರೆ ಎಕ್ಸ್ ಸ್ಕ್ವೇರ್, ಸಮ್ ಆಫ್ 0 ಅಂದ್ರೆ ಏನು, ಈ ಜೀರೋಸ್ ಬಂದ್ರೆ ಅದು ಆಡ್ ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ 0 ಅಂದ್ರೆ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡ್ಬೇಕು, ಆಲ್ಫಾ ಇಂಟು ಬೀಟಾ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಫಸ್ಟ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಂ. ಸೊ ಫಸ್ಟ್ ಟರ್ಮ್ ಎ ವ್ಯಾಲ್ಯೂ ಎಂ ಅಂತ ಕೊಟ್ಟಿದ್ದಾರೆ. ಅಂಡ್ ದ ಕಾಮನ್ ಡಿಫರೆನ್ಸ್ ಈಸ್ 3. ಕಾಮನ್ ಡಿಫರೆನ್ಸ್ ಡಿ ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ 10th ಟರ್ಮ್ ಆಫ್ ದ ಪ್ರೋಗ್ರೆಷನ್. 10th ಟರ್ಮ್ ಕಂಡಿಬೇಕು. ಓಕೆ. ಸೊ 10th ಟರ್ಮ್ ಅಂದ್ರೆ A10 ಕಂಡಿಬೇಕು. A10 ಫಾರ್ಮುಲಾ ಏನು, ಎ ಪ್ಲಸ್ 90 ಅಂತ ಬರಿಬಹುದು. ಓಕೆ. A10 ನ ಎ ಪ್ಲಸ್ 90 ಅಂತ ಬರಿಬಹುದು. ಎ ವ್ಯಾಲ್ಯೂ ಎಂ, ಓಕೆ, 9, ಡಿ ವ್ಯಾಲ್ಯೂ ಏನು 3. ಸೊ ಏನಾಯ್ತು, ಎಂ ಪ್ಲಸ್ 9 3 is 27. ಸೊ 10th ಟರ್ಮ್ ಬಂದ್ಬಿಟ್ಟು ಎಂ ಪ್ಲಸ್ 27. ಓಕೆ. 12th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -3, 4 ಫ್ರಮ್ ದ ಒರಿಜಿನ್. ಫ್ರಮ್ ದ ಒರಿಜಿನ್ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇದನ್ನ ಎಕ್ಸ್ ಅಂತ ತಗೋಬೇಕು, ಇದನ್ನ ವೈ ಅಂತ ತಗೋಬೇಕು. ಸೊ ಏನಾಗುತ್ತೆ, ರೂಟ್ -3 ಹೋಲ್ ಸ್ಕ್ವೇರ್ ಪ್ಲಸ್, ಓಕೆ, ವೈ ವ್ಯಾಲ್ಯೂ 4 ಇದೆ, 4 ಸ್ಕ್ವೇರ್. ಸೊ ಏನಾಗುತ್ತೆ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 3 ಸ್ಕ್ವೇರ್ 9 ಆಗುತ್ತೆ, 4 ಸ್ಕ್ವೇರ್ 16. ಡಿ ಇಸ್ ಈಕ್ವಲ್ ಟು 16 ಪ್ಲಸ್ 9 25. ರೂಟ್ 25 ಅಂದ್ರೆ 5 ಯೂನಿಟ್ಸ್ ಆಗುತ್ತೆ. ಓಕೆ. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು 5 ಯೂನಿಟ್ಸ್ ಅಂತ ಬರಿಬೇಕು. ಓಕೆ. 13th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಇಂಟು ಕಾಟ್ ಎ ಮೈನಸ್ ಕಾಸ್ ಎ ಇಂಟು ಸೀಕೆಂಟ್ ಎ. ಸೊ ಏನಾಗುತ್ತೆ ನೋಡ್ರಿ, ಟ್ಯಾನ್ ಎ ಡಾಟ್ ಅಂದ್ರೆ ಇಂಟು, ಕಾಟ್ ನ ನಾನು ಏನಂತ ಬರಿಬಹುದು, 1/tan ಅಂತ ಬರಿಬಹುದು, ಮೈನಸ್ ಕಾಸ್ ಎ ಇಂಟು ಡಾಟ್ ನ ನಥಿಂಗ್, ಡಾಟ್ ಅಂದ್ರೆ ನಥಿಂಗ್ ಬಟ್ ಇಂಟು ಸೀಕೆಂಟ್ ಏನಂತ ಬರಿಬಹುದು, 1/cos ಎ ಅಂತ ಬರಿಬಹುದು. ಅವಾಗ ಏನಾಯ್ತು, ಟ್ಯಾನ್ ಎ ಕ್ಯಾನ್ಸಲ್, 1 ಆಯ್ತು, ಕಾಸ್ ಎ ಕ್ಯಾನ್ಸಲ್, 1 ಆಯ್ತು, 1 ಅಲ್ಲಿ 1 ಹೋದ್ರೆ 0. ಆನ್ಸರ್ ಬಂದ್ಬಿಟ್ಟು 0. 14th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ವಾಲ್ಯೂಮ್ ಆಫ್ ಕ್ಯೂಬ್ ಆಫ್ ಎಡ್ಜ್ 6 ಸೆಂಟಿಮೀಟರ್. ಓಕೆ. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಕಂಡುಹಿಡಬೇಕು. ವಾಲ್ಯೂಮ್ ಆಫ್ ಕ್ಯೂಬ್ ಬಂದ್ಬಿಟ್ಟು ಫಾರ್ಮುಲಾ ಏನು, ಎಡ್ಜ್ ಹೋಲ್ ಕ್ಯೂಬ್. ಸೊ ಇಲ್ಲಿ ಎಡ್ಜ್ ಏನಿದೆ 6 ಇದೆ, 6 ಕ್ಯೂಬ್. ಓಕೆ. ಸೊ ನಥಿಂಗ್ ಬಟ್ 6 ಇಂಟು 6 ಇಂಟು 6, 6 6 ಎಷ್ಟು 36 ಇಂಟು 36 6 6 36. ಓಕೆ. ಸೊ
ಈಗ ನೀವೇನ್ ಮಾಡ್ರಿ 3 6 ಮಲ್ಟಿಪ್ಲೈ ಮಾಡಬೇಕು 6 6 36 ಮತ್ತೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 6 36 3 ಕ್ಯಾರಿ 6 3 18 ಪ್ಲಸ್ 3 21 216 ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ವಾಲ್ಯೂಮ್ ಅಂದ್ರೆ ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಕ್ಯೂಬ್ ಓಕೆ 15th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 ಸೆಂಟಿಮೀಟರ್ ಕ್ಯಾಸ್ಟ್ ಎ ಶಾಡೋ 4 ಮೀಟರ್ ಲಾಂಗ್ ಆನ್ ದ ಗ್ರೌಂಡ್ ಓಕೆ ಸೊ ಈಗ ಬರೀತೀನಿ ಲೆಂತ್ ಆಮೇಲೆ ಶಾಡೋ 6 ಮೀಟರ್ ಇದ್ರೆ ಎಷ್ಟು ಶಾಡೋ ಇದು ಮಾಡ್ತಾ ಇದೆ 4 ಮೀಟರ್ ಮಾಡ್ತಾ ಇದೆ ಓಕೆ ಆಮೇಲೆ ಅಂಡ್ ಎಟ್ ದ ಸೇಮ್ ಟೈಮ್ ಎ ಬಿಲ್ಡಿಂಗ್ ಕ್ಯಾಸ್ಟ್ ಎ ಶಾಡೋ ಆಫ್ 28 ಮೀಟರ್ ಓಕೆ ಶಾಡೋ ಬಂದು 28 ಮೀಟರ್ ಮಾಡ್ತಾ ಇದೆ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ಲೆಂತ್ ಅಂದ್ರೆ ಹೈಟ್ ಅಂದ್ರೆ ಒಂದೇ ಇದನ್ನ ಕಂಡಿಬೇಕು ಎಕ್ಸ್ ಅಂತ ತಗೋತೀನಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಇಂಟು 4 ಇಸ್ ಈಕ್ವಲ್ ಟು 6 ಇಂಟು 28 ಎಕ್ಸ್ ಇಸ್ ಈಕ್ವಲ್ ಟು 6 ಇಂಟು 28 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 4 1 ಜಾ 4 7 ಜಾ 6 7 ಜಾ 42 ಓಕೆ ಸೊ ಆನ್ಸರ್ ಬಂದ್ಬಿಟ್ಟು ಏನು 42 ಸಾರಿ ಅಲ್ಲಿ ಮೀಟರ್ ಕೊಟ್ಟಿದ್ದಾರೆ ಸೊ ನಾವು ಇಲ್ಲೇನ್ ಬರೀಬೇಕು 42 ಮೀಟರ್ ಓಕೆ ಆನ್ಸರ್ ಬಂದ್ಬಿಟ್ಟು ಏನು ಹೈಟ್ ಆಫ್ ದ ಬಿಲ್ಡಿಂಗ್ ಬಂದ್ಬಿಟ್ಟು 42 ಮೀಟರ್ ಅಂತ ಬರೀಬೇಕು ಓಕೆ 16th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಸೊ ರೇಡಿಯಸ್ ಏನ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ನಾವು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕಡಿಬೇಕು ಸೊ ಫಾರ್ಮುಲಾ ಏನು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದ್ಬಿಟ್ಟು ಸೊ ನಥಿಂಗ್ ಬಟ್ ಏನು 4 pi r ಸ್ಕ್ವೇರ್ 4 into pi value 22/7 ರೇಡಿಯಸ್ ಏನು 7 into 7 7 7 ಕ್ಯಾನ್ಸಲ್ 4 2 ಜಾ 22 4 ಜಾ 88 ಆಗುತ್ತೆ 88 into 7 ಓಕೆ 8 7 ಜಾ 7 8 ಜಾ 56 7 8 ಜಾ 56 ಪ್ಲಸ್ 5 616 ಓಕೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್ ಓಕೆ ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ ಆಮೇಲೆ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ ಓಕೆ ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಓಕೆ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ ಓಕೆ ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ